ಆಪ್ಕಿ ಅದಾಲತ್ನಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಬಪ್ಪಿ ಲಹರಿ ಅವರ ಮೇಲಿರುವ ಆರೋಪ. ಇವರ ಹಾಡುಗಳಲ್ಲಿ ಗಂಭೀರತೆ ಕಡಿಮೆ ಮತ್ತು ಸ್ಟೈಲ್ ಹೆಚ್ಚಾಗಿರುತ್ತೆ. ಬಪ್ಪಿದ ಇದು ಆ ದಿನಗಳ ಮಾತು. ಯಾವಾಗ ನೀವು ಆಪ್ ಜೈಸಾ ಕೊಯಿ ಮೇರೆ ಜಿಂದಗಿ ಮೇ ಆಯೆ ಅಂತ ಹಾಡಿತ್ತು, ಅದರಲ್ಲಿ ಒಂದು ವಿಶೇಷವಾದ ರಿದಮ್ ಇತ್ತು. ಅದಕ್ಕೆ ಜನ ಹೇಳ್ತಾ ಇದ್ರು, ಬಪ್ಪಿದ ಮಾಡುವಂಥ ಹಾಡುಗಳಲ್ಲಿ ಅಥವಾ ಆ ಸಮಯದಲ್ಲಿ ಬೇರೆ ಮ್ಯೂಸಿಕ್ ಡೈರೆಕ್ಟರ್ ಮಾಡ್ತಿದ್ದ ಹಾಡುಗಳಿಗಿಂತ ನಾಯ್ಸ್ ಹೆಚ್ಚಾಗಿರ್ತಿತ್ತು, ಮೆಲೋಡಿ ಕಮ್ಮಿ ಇರ್ತಿತ್ತು ಅಂತ. ಇಲ್ಲ, ನಾಯ್ಸ್ ಇತ್ತೀಚೆಗೆ ಹೆಚ್ಚಾಗಿರುತ್ತೆ. ನಮ್ಮದೆಲ್ಲ ಎಷ್ಟು ಮೆಲೋಡಿಯಸ್ ಡಿಸ್ಕೋ ಸಾಂಗ್ಗಳಾಗಿತ್ತು ಅಂದ್ರೆ ಈ ಗೀತೆ. ಚೋರೋ ಚೋರೋ ಮೇರಿ ರಾಗೆ ಮೇರಿ ಬಾಗೆಯ ಯೇ ಹೈ ಪ್ಯಾರ್ ಕಿ ಹತ್ಕಡಿ ಡಿಸ್ಕೋ ಸ್ಟೇಷನ್ ಡಿಸ್ಕೋ. ಈ ಹಾಡಲ್ಲಿ ತುಂಬಾ ಒಳ್ಳೆ ಮೆಲೋಡಿ ಇತ್ತು. ಎಷ್ಟು ದೊಡ್ಡ ಹಿಟ್ ಆಗಿತ್ತು ಅಂದ್ರೆ ಡಿಸ್ಕೋ, ನಾನು ಯಾವಾಗ್ಲೂ ವಾಯ್ಸ್ನ ಮೇಲಿಡ್ತಾ ಇದ್ದೆ. ಹಾಗೆ ನಂದು ಇನ್ನೊಂದು ಹಾಡಿದೆ, ರಾತೆ ಬಾಕಿ ಬಾತೆ ಬಾಕಿ ಹೋನಾ ಹೈ ಜೋ ಹೋ ಜಾನೆ ದೋ. ಹೀಗೆ ಇವೆಲ್ಲ ಏನಿದೆಯೇ, ಆಪ್ಕ ಜೈಸಾ ಕೋಯಿ ಬಂದಿದ್ದಾಗ ಆ ಸಮಯದಲ್ಲಿ ಒಂದು ಇನ್ಸ್ಟ್ರೂಮೆಂಟ್ ಯೂಸ್ ಆಗಿತ್ತು. ನಾನು ಮತ್ತೆ ಬಿಟ್ಟು ಒಟ್ಟಾಗಿ ನಾವು ಪ್ರಾಕ್ಟಿಕಲ್ ಡಿಸ್ಕೋ ಮ್ಯೂಸಿಕ್ನ ಮಾಡಿದ್ದೆ. ಸುರಕ್ಷಾ ಪಿಕ್ಚರ್ನಲ್ಲಿ ಮಿಥುನ್ ಚಕ್ರವರ್ತಿ ಇದ್ರು, ತುಂಬಾ ಹಿಟ್ ಆಗಿತ್ತು. ಅದರಲ್ಲಿ ಮೌಸಮ್ ಹೈ ಗಾನೆ ಕಾ ಈ ಹಾಡಿತ್ತು. ನೀವು ಇನ್ಸ್ಪಿರೇಷನ್ ತಗೊಂಡ್ರಿ ಹಾಲಿವುಡ್ ಹಾಡುಗಳಿಂದ, ಅಲ್ಲಿನ ಮ್ಯೂಸಿಕ್ ಡೈರೆಕ್ಟರ್ಗಳಿಂದ, ಅಲ್ಲಿನ ಮ್ಯೂಸಿಕ್ಕಿಂದ. ಆದ್ರೆ ಅವರು ನಿಮ್ಮ ಮ್ಯೂಸಿಕ್ಕಿಂದ ಇನ್ಸ್ಪಿರೇಷನ್ ತಗೊಂಡಾಗ ನೀವು ಕೇಸ್ ಹಾಕಿದ್ರಿ. ನೋಡಿ, ನಾನು ನಿಮ್ಗೆ ಎಷ್ಟು ಹಾಡುಗಳನ್ನ ಕೇಳಿಸ್ದೆ, ಈಗ ಹಾಡಿ ಕೇಳಿಸ್ದೆ. ಅದರಲ್ಲಿ ಯಾವುದೇ ಕರೆಕ್ಟ್ ನೋಟ್ ಅಥವಾ ಕರೆಕ್ಟ್ ಇನ್ಸ್ಟ್ರೂಮೆಂಟ್ನ ನಾನು ಯೂಸ್ ಮಾಡಿಲ್ಲ. ಆದರೆ ನಾನು ಯಾವಾಗ ಕೇಸ್ ಹಾಕ್ದೆ ಹಾಲಿವುಡ್ ಹಾಡ್ ಮೇಲೆ ಅಂದ್ರೆ, ಕಲಿಯೋ ಕಾ ಚಮನ್ ಜಬ್ ಬನ್ತಾ ಹೈ ಥೋರಾ ರೇಷಮ್ ಲಗ್ತಾ ಹೈ. ಜ್ಯೋತಿ ಪಿಕ್ಚರ್ ಹಾಡಿದು ಪ್ರಮೋದ್ ಚಕ್ರವರ್ತಿ ಅವ್ರದು. ಜಿತೇಂದ್ರಜಿ ಮತ್ತೆ ಹೇಮಾಜಿ ಅವರಿದ್ರು. ಈ ಹಾಡನ್ನ ಲತಾಜಿ ಅವ್ರು ಹಾಡಿದ್ರು. ಸೇಮ್ ಟ್ರ್ಯಾಕ್, ಸೇಮ್ ನನ್ನ ಮೆಹಬೂಬ್ನ ರೆಕಾರ್ಡಿಂಗ್ನ ಅವರು ಯೂಸ್ ಮಾಡಿದ್ರು. ಅದು ಅಡಿಕ್ಟಿವ್, ದಟ್ ಆಲ್ಬಮ್ನಲ್ಲಿ ಡಾಕ್ಟರ್ ಡ್ರ್ಯೂನ ಆಲ್ಬಮ್ ಅದು. ಸೊ ಆಗ ನಮ್ಗೇನು ಅನಿಸ್ತು ಅಂದರೆ, ಒರಿಜಿನಲ್ ಟ್ರ್ಯಾಕ್ ನೋಡಿ, ಯಾವುದರಿಂದ ಬೇಕಾದರೂ ನಾನು ಇನ್ಸ್ಪೈರ್ ಆಗ್ಬೋದು. ಜಿಮ್ಮಿ ಜಿಮ್ಮಿ ಆಜಾ ಆಜಾ ಒಂದು ನೋಟನ್ನು ನಾನು ತೀರ್ಚಿದೆ, ಬಟ್ ಐ ಕಾಂಟ್ ಟೇಕ್ ದೇರ್ ಒರಿಜಿನಲ್ ಟ್ರ್ಯಾಕ್. ಆದ್ರೆ ನೀವಂತೂ ಅವ್ರ ಹಿಂದೆನೆ ಬಿದ್ದುಬಿಟ್ರಿ. ನೀವು 1 ವರ್ಷ ಅಲ್ಲಿನ ಕೋರ್ಟಲ್ಲಿ ಕೇಸ್ ನಡೆಸಿದ್ರಿ. ಮತ್ತೆ ಜನ ಹೇಳ್ತಿದ್ರು ಕಳ್ರೆ ಗದ್ಲ ಮಾಡ್ತಿದ್ದಾರೆ ಅಂತ. ಇಲ್ಲ ಇಲ್ಲ ಇದು ತುಂಬಾ ಆಯ್ತು. ಭಾರತೀಯರು ಯಾರು ನಮ್ಮ ಅಗೇನ್ಸ್ಟ್ ಇದ್ರೋ ಅವರು ಖಂಡಿತ ಹೇಳಿದ್ದಾರೆ. ಆದ್ರೆ ಬಹಳಷ್ಟು ಜನ ಪಬ್ಲಿಕ್ ಪ್ರೀತಿಸ್ತಾರೆ. ಮತ್ತೆ ಪಬ್ಲಿಕ್ಗೆ ಅನ್ನಿಸ್ತು ಬಪ್ಪಿದ ಕೇವಲ ಬಪ್ಪಿದಾಗೋಸ್ಕರ ಹೋಗಿಲ್ಲ, ಹಿಂದೂಸ್ತಾನ್ಗೋಸ್ಕರ ಹೋದ್ರು. ಇದು ಹಿಂದೂಸ್ತಾನದ ಹಾಡು ನಂಬರ್ 1, ನಂಬರ್ 3 ಅಮೆರಿಕಾದಲ್ಲಾಗಿತ್ತು. ಅದರಲ್ಲಿ ಮ್ಯೂಸಿಕ್ ಡೈರೆಕ್ಟರ್ನ ಹೆಸರು ಹಾಕಿರ್ಲಿಲ್ಲ. ಸೊ ಇದೇನು ಕೇಸ್ ಆಗಿತ್ತೋ, ಯಾವುದಕ್ಕಾಗಿ ನಾನು ನ್ಯಾಯಾಲಯಕ್ಕೆ ಹೋಗಿದ್ನೋ, ಅದು ಬಪ್ಪಿ ಲಹರಿಗಾಗಿ ಅಲ್ಲ, ಇಡೀ ಹಿಂದೂಸ್ತಾನಕ್ಕಾಗಿ, ಎಲ್ಲ ಹಿಂದೂಸ್ತಾನಿಗಳಿಗೋಸ್ಕರ. ನಾನು ಕೇಸ್ ಗೆದ್ದಾಗ ಯಾವಾಗ ನನ್ನ ಹೆಸರು ಹಾಕಿದ್ರೋ ಅವ್ರು ಬರೆದ್ರು ಒರಿಜಿನಲ್ ಕಂಪೋಸ್ಡ್ ಬೈ ಬಪ್ಪಿ ಲಹರಿ ಅಂತ. ಈಗ್ಲೂ ಸೆಟಲ್ಮೆಂಟ್ ಬಾಕಿ ಇದೆ. ಆದ್ರೆ ನನ್ಗನ್ಸೋದಿಷ್ಟೇ, ಅದ್ ಯಾವಾಗಾದ್ರೂ ಬರ್ಲಿ, ನಾನು ಮನ್ಸಿಂದ ಹೇಳ್ತಿದ್ದೀನಿ, ಇದು ಎಲ್ಲರ ಜಯ, ಹಿಂದೂಸ್ತಾನದ ಜಯ. ಆದ್ರೆ ಇವತ್ತಿನ ಜನರಿಗೆ ನೀವೇನ್ ಮಾಡ್ತೀರಾ? ನಿಮ್ಮ 20 ವರ್ಷಗಳ ಹಿಂದಿನ ಹಾಡುಗಳು ಏನಿವೆ ನಾವು ಕೇಳ್ತಿದೀವಿ ಇವತ್ತಿನ ಫಿಲ್ಮ್ಗಳಲ್ಲಿ, ಅದರಿಂದ ಇನ್ಸ್ಪೈರ್ ಆಗಿ ಹಾಡುಗಳನ್ನ ಮಾಡ್ತಿದ್ದಾರೆ. ನೋಡಿ, ಇದಂತೂ ನಡೀತಿದೆ. ಹೇಗೆ ತುಮ್ ದಿಲ್ ಕಿ ಧಡ್ಕನ್ ಹೋ ದರ್ಶನ್ ಅವರ ಫಿಲ್ಮ್ನಲ್ಲಿ. ನೋಡಿ ಈ ಮಾತು ನೋಡಿ, ನೀವು ಇಷ್ಟೋ ನನ್ನ ಹಾಡುಗಳಿಗೆ ಹೇಳಿದ್ರಿ ಕಾಪಿ ಕ್ಯಾಟ್ ವಾಟ್ ಎವರ್ ಹಾಡು ಅಂತ. ಈಗ ನನ್ನ ಹಾಡು ಬಂದಿತ್ತು, ಸಾಸೋ ಸೆ ನೆಹಿ ಕದಮೋ ಸೆ ನೆಹಿ ಮೊಹಬ್ಬತ್ ಸೆ ಚಲ್ತಿ ಹೈ ದುನಿಯಾ. ಈ ಹಾಡಿತ್ತು, ತುಮ್ ದಿಲ್ ಕಿ ಧಡ್ಕನ್ ಹೋ. ಈ ಹಾಡೇನಿದೆ ಹೇಗನ್ಸಿತ್ತು? ಕರಣ್ ಜೋಹರ್ ಅವರ ಕುಚ್ ಕುಚ್ ಹೋತಾ ಹೇ ಅಂತ ದೊಡ್ಡ ಫಿಲ್ಮ್ನಲ್ಲಿ ನಿಮ್ಮ ಮ್ಯೂಸಿಕ್ನಿಂದ ಇನ್ಸ್ಪಿರೇಷನ್ ತಗೊಂಡಾಗ ಸ್ವಲ್ಪ ನೋಟ್ ಒಂದೇ ಥರ ಇತ್ತು. ಜಾನಾ ಕಹಾಂ ಹೈ ಪ್ಯಾರ್ ಯಹಾಂ ಗೈ ದರ ಡರ ಡರ ಡ ಕುಚ್ ಕುಚ್ ಹೋತಾ ಹೈ. ಇದೇನಿತ್ತಲ್ಲ, ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ಕೆಲವು ನೋಟ್ಸ್ ಹಾಡನ್ನು ಮಾಡಬೇಕಾದ್ರೆ, ಆಕ್ಚುಲಿ ನಾನು ಚಿಕ್ಕವನಿದ್ದಾಗ ಸಲೀಲ್ ದಾನ ಫಾಲೋ ಮಾಡ್ತಿದ್ದೆ, SD ಬರ್ಮನ್ ಸಾಬ್ನ ಫಾಲೋ ಮಾಡ್ತಿದ್ದೆ. ಹೀಗೂ ಇರ್ಬೋದು, ಇಂದಿನ ಸಂಗೀತಕಾರರು ಯಾರ್ಯಾರು ಹೊಸಬ್ರಿದ್ದಾರೆ, ಜೂನಿಯರ್ಸ್ ಇದ್ದಾರೆ, ಇವತ್ತು ತುಂಬಾ ಹೆಸರು ಮಾಡ್ತಿದ್ದಾರೆ, ಕೆಲಸ ಮಾಡ್ತಿದ್ದಾರೆ, ಹಿಟ್ ಹಾಡ್ ಕೊಡ್ತಿದ್ದಾರೆ.
ಸ್ವಲ್ಪ ಇನ್ಸ್ಪಿರೇಷನ್ ನನ್ನಿಂದ ತಗೊಂಡ್ರೆ ಪಂಚಮ್ದಾ ಇಂದ, ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಅವರಿಂದ ಒಳ್ಳೇದು. ಆಫ್ಟರ್ ಆಲ್ ನಾವೇನ್ ಮಾಡಿದೀವೋ ಅವರದ್ದು ಎಕ್ಸ್ಟೆಂಡ್ ಆಗ್ತಾ ಹೋಗ್ಲಿ. ಇನ್ನೊಂದು ಉದಾಹರಣೆ ಇದೆ ನನ್ನ ಹತ್ರ, ಮೊಹಬ್ಬತ್ ಹಮ್ಕೋ ಹಮೀಸೆ ಚುರಾಲೋ. ಹಾ, ಹಾಗ್ ನೋಡ್ತಾ ಹೋದ್ರೆ ತುಂಬಾ ಇದೆ. ಆದ್ರೆ ನಾನು ಯಾರ ಮೇಲೂ ಆರೋಪ ಮಾಡಕ್ ಇಷ್ಟಪಡಲ್ಲ. ನೀವ್ ಹೇಳ್ತಿದ್ದೀರಾ, ಖಂಡಿತ ಇದು ಯಾವಾಗ್ಲೋ ಆಗೋಗಿದೆ. ಅಂಡ್ ನಾನು ಇದನ್ನ ನೀವು ಸ್ವಲ್ಪ ಪಬ್ಲಿಕ್ ತಿಳಿಸಿ, ಇದನ್ನ ಎಲ್ಲಿಂದ ಎತ್ತಿದ್ದಾರೆ ಅಂತ. ಇಲ್ಲ, ಎತ್ತಿದ್ದಾರೆ ಅಂದ್ರೆ ನನ್ನ ಇನ್ಸ್ಪೈರ್ ಮಾಡ್ತು. ಇನ್ಸ್ಪೈರ್. ಕರೆಕ್ಟ್. ಈ ಹಾಡೇನಿದೆ, ಹಾಡಿನ ಪಾರ್ಟ್ ನನ್ ಮ್ಯೂಸಿಕ್ ಆಗಿತ್ತು. आना जाना लगा रहेगा, दुख जाएगा सुख आएगा, करेगा जो भी भलाई के काम उसका ही नाम रह जाएगा. ಇದೇ ಹಾಡು, ಆದ್ರೆ ಇದರಲ್ಲಿ ನಂದೊಂದು ಥೀಮ್ ಮ್ಯೂಸಿಕ್ ಇತ್ತು, ಮೌತ್ ಆರ್ಗನ್ ಅಲ್ಲಿ. ಈ ಹಾಡೇನಿದೆ, ಈ ಮ್ಯೂಸಿಕ್ ಏನಿದೆ, ಪೂರ್ತಿ ಸಿನಿಮಾಲಿತ್ತು. ಅಮಿತಾಬ್ ಬಚ್ಚನ್ ಜಿ ಇದ್ರು, ಕಮಲ್ ಹಾಸನ್ ಇದ್ರು. ಸೊ ಥೀಮ್ ಹಾಡಿಂದ ನೀವೇನ್ ಹೇಳಿದ್ರಲ್ಲ ಮೊಹಬ್ಬತ್ ಎಂದು ಸಿಮಿಲಾರಿಟಿ ಇದೆ, ತುಂಬಾ ಸಿಮಿಲಾರಿಟಿ ಇದೆ, ಇನ್ಸ್ಪಿರೇಷನ್ ಇದೆ. ಆದ್ರೆ ನನಗ್ ತುಂಬಾ ಖುಷಿ ಆಗುತ್ತೆ, ನಮ್ಮ ಈ ನೆಕ್ಸ್ಟ್ ಜನರೇಷನ್ ನಮ್ಮನ್ನ ಫಾಲೋ ಮಾಡ್ತಿದ್ದಾರೆ. ಲಕ್ಷ್ಮೀಜಿದು, ಆರ್ ಡಿ ಬರ್ಮನ್ದು ಮತ್ ನನ್ನ ಹಾಡಿಂದ ಇನ್ಸ್ಪೈರ್ ಆಗಿ ಹಾಡನ್ ಮಾಡ್ತಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ. ಅವ್ರ ಮೇಲೆ ನಂದು ಯಾವುದೇ ಆರೋಪ ಇಲ್ಲ. ಜನತೆ ಕೇಳೋಣ, ಜನತೆಗೆ ಹೇಗನ್ಸುತ್ತೆ ಒಬ್ಬರ ಹಾಡನ್ನ ಇನ್ನೊಬ್ರು ಕಾಪಿ ಮಾಡಿದಾಗ ಜನ ಏನ್ ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತಾರೆ ಇದ್ರ ಬಗ್ಗೆ. ನೀವು ಹೇಳ್ತಿರೋ ಹಾಗೆ ಚಿಕ್ಕಂದಿನಿಂದ ಇನ್ಸ್ಪಿರೇಷನ್ ತಗೊಳ್ಳೋದು ತುಂಬಾ ಒಳ್ಳೇದು. ಆದ್ರೆ ನೀವಿವತ್ತು ಸಂಗೀತ ಕಾಪಿ ಮಾಡ್ತಾ ಇದ್ದೀರಾ, ನಾಳೆ ಹಾಡುಗಳು ಕಾಪಿ ಆಗತ್ವೆ, ಮತ್ತೆ ಹಾಲಿವುಡ್ನ ಹಾಡುಗಳು ಪೂರ್ತಿಯಾಗಿ ಬಂದ್ಬಿಡುತ್ತೆ. ಹೀಗಿರುವಾಗ ಭಾರತದಲ್ಲಿ ನಮ್ಮ ಸಂಗೀತದ ಸ್ಥಾನ ಏನಿರುತ್ತೆ? ಮೊದಲನೇದಾಗಿ ಈಗ ಬಾಲಿವುಡ್ನಲ್ಲಿ ಹಾಲಿವುಡ್ ಸ್ಟೋರಿನ ಕಾಪಿ ಮಾಡೋದನ್ನ ನಿಲ್ಸಿ. ಅಲ್ಲಿ ಯಾವ ಪಿಕ್ಚರ್ ಹಿಟ್ ಆಗುತ್ತೋ ಅದೇ ಪಿಕ್ಚರ್ ಇಲ್ಲಿ ಮಾಡ್ತಾರೆ, ಅದನ್ನ ಮೊದಲು ನಿಲ್ಸಿ. ಮತ್ತೆ ಹಾಡು ಒರಿಜಿನಲ್ ಸ್ಕ್ರಿಪ್ಟ್ ಇರಬೇಕು. ನಾನ್ ಮನ್ಸಾರೆ ಬಯಸೋದು ಹಿಂದೂಸ್ತಾನದಲ್ಲಿ ಇಂಥ ಪಿಕ್ಚರ್ ಮಾಡ್ಲಿ, ಇಂಥ ಸಬ್ಜೆಕ್ಟ್ ಮಾಡ್ಲಿ, ಪ್ರತಿ ಮ್ಯೂಸಿಕ್ ಡೈರೆಕ್ಟರ್ ಪೂರ್ತಿ ಹಿಂದೂಸ್ತಾನಿ ಮ್ಯೂಸಿಕ್ನೇ ಕೊಡ್ಲಿ. ಯಾವಾಗ ನಿಮ್ಮ ಹಾಡುಗಳು ಹಿಟ್ ಆಗ್ತಿದ್ವೋ, ನೀವು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ರಿ, ಆ ಸಮಯದಲ್ಲಿ ನೀವು ಯಾವ ಇನ್ಸ್ಪಿರೇಷನ್ ತಗೊಂಡ್ರೋ ನಮಗ್ ಗೊತ್ತಿಲ್ಲ, ಆದ್ರೆ ನೀವು ಡಬಲ್ ಮೀನಿಂಗ್ ಹಾಡುಗಳನ್ನ ಮಾಡಿದ್ರಿ. ತುಂಬಾನೇ ಮಾಡಿದ್ರಲ್ಲ. ಲಾಲ್ ದುಪ್ಪಟ್ಟೆ ವಾಲಿ ತೇರೆ ನಾಮ್ ತೋ ಬತಾ, ಅದು ಸ್ವಲ್ಪ ಡಬಲ್ ಮೀನಿಂಗ್ ಸಾಂಗ್ ಆಗಿತ್ತು. ನನಗೂ ಸ್ವಲ್ಪ ಇಷ್ಟ ಆಗಿರ್ಲಿಲ್ಲ, ಆದ್ರೆ ಹಾಡು ತುಂಬಾ ಹಿಟ್ ಆಯ್ತು. ಗುಟುರ್ ಗುಟುರ್ ಚढ़ गए ऊपर रे अटरिया पे लोटन कबूतर रे. ತುಂಬಾನೇ ಹಿಟ್ ಆಗಿತ್ತು ಹಾಡು. ಆ ಸಮಯದಲ್ಲಿ ಗೊತ್ತಿಲ್ಲ, ಕೆಲವು ಡಬಲ್ ಮೀನಿಂಗ್ ಹಾಡುಗಳು ಒಂದು ಟ್ರೆಂಡ್ ಬರುತ್ತೆ. ತುಂಬಾ ಸಲ ನಾನು ನೋಡಿದ್ದೀನಿ. ನಾನು 32 ವರ್ಷಗಳಿಂದ ಕೆಲಸ ಮಾಡ್ತಿದ್ದೀನಿ, ಆಗಾಗ ಚೇಂಜಸ್ ಬರುತ್ತೆ. ಹೇಗೆ ಸರ್ಕಾಯಿಲೋ ಕಟಿಯಾದೋ ಹಾಡೇನಿದೆ, ಇದು ಒರಿಜಿನಲ್ ಹಾಡಾಗಿತ್ತು, ಒಂದು ಭೋಜ್ಪುರಿ ಸಾಂಗ್. ಇದು ಸುರಿನಾಮ್ದಲ್ಲಿ ತುಂಬಾ ದೊಡ್ಡ ಹಿಟ್ ನೀವು ಆಗಿತ್ತು. ಮೊದಲು ಆ ಗುಟುರ್ ಗುಟುರ್ ಬಗ್ಗೆ ಸ್ವಲ್ಪ ಜನತೆಗೆ ಹೇಳ್ಬಿಡಿ, ಯಾವ ಹಾಡುದು? ನಾನು 2-3 ಹಾಡು ಹಾಡ್ತೀನಿ, ಯಾವುದು ಡಬಲ್ ಮೀನಿಂಗ್ ಇದೆಯೋ ಅದು. एक आंख मारू तो पर्दा हट जाए, दूजी आंख मारू कलेजा कट जाए, दोनों आंखें मारू तो छोरी पट जाए, छोरी पट जाए. ಇದಾದ್ಮೇಲೆ ಈ ಹಾಡು ಸ್ವಲ್ಪ ಡಬಲ್ ಮೀನಿಂಗ್ ಇತ್ತು. ಅದಲ್ಲದೆ ತುಂಬಾ ದೊಡ್ಡ ಹಿಟ್ ಆಗಿತ್ತು ಈ ಹಾಡು. ಅದಾದ್ಮೇಲೆ ಇನ್ನೊಂದು ಹಾಡಿತ್ತು, झोपड़ी में चार पाई मानुस बिना रोए परे, प्यार का कर ले हंगामा, निकल न जाए ये सुहानी घड़ी, झोपड़ी में चार पाई. ಮಾವಾಲಿನಲ್ಲಿತ್ತು. ಮತ್ತೆ ನೀವ್ ಹೇಳಿದ್ದು, अरे चढ़ गया ऊपर रे अटरिया पे लोटन कबूतर रे, अरे पंछी दीवाना पाए जहाँ दाना, आयोगी उड़ मुड़ के अटरिया पे होए, अटरिया पे होए, अटरिया पे लोटन कबूतर रे,
अरे गुटुर 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 हाय हाय गुटुर गुटुर. ಮತ್ತೆ ನಿಮ್ಗೆ ಆಮೇಲೆ ಅನ್ನಿಸ್ತಾ ನೀವು ತಪ್ಪು ಮಾಡಿದ್ರಿ ಇಂಥ ಹಾಡುಗಳನ್ನ ಮಾಡಿ ಅಂತ? ಗೊತ್ತಿಲ್ಲ, ಆ ಸಮಯದಲ್ಲಿ ಯಾವಾಗ ಚೋಲಿಕೆ ಪೀಚೆ ಹಾಡ್ ಬಂತೋ ಆಗ್ಲಿಂದ ಇಂಥ ಹಾಡ್ಗಳು ಕೂಡ ಬರೋದಕ್ಕೆ ಶುರುವಾಯ್ತು. ಚೋಲಿಕೆ ಪೀಚೆ ಆಗಿ ಐ ಥಿಂಕ್ 6 ತಿಂಗಳ ನಂತರ ಗುಟುರ್ ಗುಟುರ್ ಹಾಡ್ ಬಂತು. ಸೊ ಪ್ರೊಡ್ಯೂಸರ್ ಬಂದು ಹೇಳಿದ್ರು, ಬಪ್ಪಿಜಿ ಇಂಥ ಹಾಡ್ಗಳು ಮಾಡ್ಕೊಡಿ ಅಂತ. ಐ ಡಿಂಟ್ ಲೈಕ್ ದಿಸ್ ಸಾಂಗ್, ದಿಸ್ ಟೈಪ್ ಆಫ್ ವರ್ಡಿಂಗ್ಸ್. ಯಾಕಂದ್ರೆ ಹಿಂದಿ ವರ್ಡ್ಸ್ ಅಂಜಾಂಜಿ ತುಂಬಾ ಸಲ ಹೇಳ್ತಿದ್ರು, ಬಪ್ಪಿ ಇಂಥ ಹಾಡ್ಗಳನ್ನ ಮಾಡಬೇಡ ಅಂತ. ಆದ್ರೆ ಬಟ್ ನೀವೇ ನೋಡಿ, ಈ ತರ ಡಬಲ್ ಮೀನಿಂಗ್ ಸಾಂಗ್ಸ್ ತುಂಬಾ ದಿನ ನಡೆಯೋಲ್ಲ. ಆಗೊಂದು 6 ತಿಂಗಳು 8 ತಿಂಗಳ ಟೈಮ್ ಇತ್ತು, ಮತ್ತೆ ಆ ಟ್ರೆಂಡ್ ಹೊರಟೋಯ್ತು. ಆದ್ರೆ ಈ ನಡುವೆ ರೀಮಿಕ್ಸ್ ಏನ್ ಬರ್ತಿದ್ಯೋ ಬಪ್ಪಿದ, ಅವು ಮತ್ತೆ ಆ ಹಾಡುಗಳಲ್ಲಿ ಸಹ ಡಬಲ್ನ ಬದಲಾಗಿ ಟ್ರಿಪಲ್ ಮೀನಿಂಗ್ ಅದರಿಂದ ನೀವ್ ಹೇಳೋದು ಕರೆಕ್ಟೇ. ರಿಮಿಕ್ಸ್ ಹಾಡು ಮಾಡೋದ್ರಲ್ಲಿ ತಪ್ಪೇನಿಲ್ಲ. ರಿಮಿಕ್ಸ್ನ ವಿಡಿಯೋ ಏನಿದೆ, ಆ ವಿಡಿಯೋ ನನಗೆ ಗೊತ್ತಿಲ್ಲ, ಸ್ವಲ್ಪ ಹಾಗೆ. ನಿಮ್ಮ ಸಮಯದಲ್ಲಿ ಮ್ಯೂಸಿಕ್ ನಡೀತಿತ್ತು, ಅದು ಕಿವಿಗೆ ತುಂಬಾ ಇಂಪಾಗಿರ್ತಿತ್ತು. ಅದೇ ಇವತ್ತಿನ ಮ್ಯೂಸಿಕ್ ಏನಿದೆ ಅದು ಕಣ್ಣುಗಳಿಗೆ ತುಂಬಾ ಚೆನ್ನಾಗಿದೆ ಅನ್ಸುತ್ತೆ. ಸೊ ಇದರಲ್ಲಿ ನಿಮ್ಮ ಸ್ಥಾನ ಹೇಗೆ ಉಳಿಸ್ಕೋತೀರಾ ಇಂಥ ಪರಿಸ್ಥಿತಿಲಿ? ಇಲ್ಲ, ವಿಷಯ ಏನಂದ್ರೆ ಹಾಡನ್ನ ನೋಡ್ತಾರೆ, ಹಾಡು ಕೇಳೋದಿಲ್ಲ. ಇವತ್ತು ಎಲ್ಲರಿಗೂ ಟಿವಿ ಆನ್ ಆಗತ್ತೆ, ಪ್ರತಿ ಸಲ 10 ಸಲ ಹಾಡು ನೋಡಿದ್ಮೇಲೆ ಹಾಡು ಹಿಟ್ಟಾಗತ್ತೆ. ಬೇಕಿದ್ರೆ ನೀವು ಒಂದು ಆಲ್ಬಮ್ನ ಮಾಡಿ, ದಿನದಲ್ಲಿ ಒಂದು 50 ಸಾರಿ ಪ್ಲೇ ಮಾಡಿಸಿ, ಸ್ವಂತ ಹಣ ಖರ್ಚು ಮಾಡಿ, ನೀವು ಹಿಟ್ಟಾಗೋಗ್ತೀರ. ಆದ್ರೆ ಇವರು ಬಟ್ಟೆ ಕಡಿಮೆ ಹಾಕೋಬೇಕಾಗತ್ತೆ. ಇಲ್ಲ, ಆದ್ರೆ ಸಿಂಗರ್ ಹಾಕೋದಕ್ಕೆ ಕಡಿಮೆ ಬಟ್ಟೆ ಹಾಕೋಬೇಕಾಗಿಲ್ಲ. ಸಿಂಗರ್ಸ್ ಯಾವ್ದಾದ್ರೂ ಸೂಟ್ ಬೂಟ್ ಹಾಕೊಂಡು ಹೊಸ ಸ್ಟೈಲ್ ಮಾಡಿ, ಹೇಗ್ ನನ್ನ ಚೈನ್ ಇದೆಯೋ, ಒಬ್ರದ್ದು ಟೋಪಿ ಇರುತ್ತೆ, ಇನ್ನೊಬ್ರದ್ದು ಬ್ರೇಸ್ಲೆಟ್ ಇರುತ್ತೆ, ಯಾವ್ದಾದ್ರು ಒಂದು ಸ್ಟೈಲ್ ತಗೊಳ್ಳಿ, ಹೊಸ ಸ್ಟೈಲಲ್ಲಿ ನೀವು ಹಾಡು ಹಾಡಿ, 25 ಸಲ ಬಂದ್ರೆ ನೀವು ಸ್ಟಾರ್ ಆಗ್ಬಿಡ್ತೀರಾ. ಮತ್ತೆ ನೀವು ಲೇಟೆಸ್ಟ್ ಆಗಿ ಏನ್ ಮಾಡಿದ್ರಲ್ಲ ಫುಟ್ಬಾಲ್ ಫೀವರ್, ಹೌದು, ಅದು ತುಂಬಾ ಹಿಟ್ ಆಯ್ತು. ಅದನ್ನ ಜನ ನೋಡಿದ್ರು. ಮತ್ತೆ ಒಂದೇನಂದ್ರೆ ಅದ್ರಲ್ಲಿ ಯಾವ್ದೇ ಡಬಲ್ ಮೀನಿಂಗ್ ಇಲ್ಲ, ಅದು ನಿಜಕ್ಕೂ ಜನರನ್ನ ಇನ್ಸ್ಪೈರ್ ಮಾಡುವಂತ ಹಾಡು. ನಾನ್ ಪ್ರಯತ್ನ ಮಾಡಿದೀನಿ ನೋಡಿ. ನಾನೊಬ್ಬ ಫುಟ್ಬಾಲ್ ಲವರ್. ಮತ್ತೆ ರಿಕ್ಕಿ ಮಾರ್ಟಿನ್ ಹಾಡ್ ಹಾಡಿದ್ರು, ಅದು 4 ವರ್ಷದ ಹಿಂದೆ. ಸೊ ನಾನು ಯೋಚನೆ ಮಾಡಿದೆ, ಇಂಡಿಯಾದಿಂದ ಫುಟ್ಬಾಲ್ನಲ್ಲಿ ಇಷ್ಟು ದೊಡ್ಡ ನಮ್ಗೆ ಯಾವುದೇ ಈಗ ಇಂಡಿಯಾದು ಟೀಮ್ ಇಲ್ಲ, ಅಂದ್ರೆ ವರ್ಲ್ಡ್ ಕಪ್ಪಲ್ಲಿ ಫುಟ್ಬಾಲ್ ಟೀಮ್ ಇಲ್ಲ ನಮ್ದು. ಬಟ್ ಐ ಶುಡ್ ಇನ್ಸ್ಪೈರ್ ಆಲ್ ದ ಪ್ಲೇಯರ್ಸ್ ಅಂಡ್ ಆಲ್ ದ ಫುಟ್ಬಾಲ್ ಲವರ್ಸ್. ಅದಕ್ಕೆ ನಾನು ಈ ಹಾಡು ನಾನೇನು ಮಾಡಿದ್ದೀನೋ ಸ್ವಲ್ಪ ಹಾಡು ಕೇಳಿಸ್ತೀನಿ ನಿಮ್ಮೆಲ್ರಿಗೋಸ್ಕರ. ಫುಟ್ಬಾಲ್ ಫೀವರ್ ನಡೀತಿದೆ. ಓಲೆ 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 ಫುಟ್ಬಾಲ್ ಫೀವರ್, ಓಲೆ ಓಲೆ ಓಲೆ, ಕಮ್ ಆನ್ ಎವ್ರಿಬಾಡಿ. ಓಲೆ 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 ಫುಟ್ಬಾಲ್ ಫೀವರ್, ಓಲೆ ಓಲೆ ಓಲೆ. ಫುಟ್ಬಾಲ್ ಈಸ್ ಅವರ್ ಲೈಫ್, ಫುಟ್ಬಾಲ್ है जिंदगी. ब्राजील गोया जर्मन, इटालिया इंग्लैंड, अर्जेंटीना या फ्रांस, फुटबॉल से है रोमांस. ओले ओले ओले, इट्स फुटबॉल फीवर, ओले ओले ओले. ಥ್ಯಾಂಕ್ ಗಾಡ್. ನಾನು ಒಂದು ವಿಷಯ ಹೇಳ್ತೀನಿ. ಥ್ಯಾಂಕ್ ಯು. ಆ್ಯಂಡ್ ನಾನು ಎಷ್ಟು ಫುಟ್ಬಾಲ್ ಟೀಮ್ನ ಹೆಸರು ಹೇಳಿದ್ನೋ, 2 ಅಟ್ಲೀಸ್ಟ್ ಇಟಲಿ ಮತ್ತೆ ಫ್ರಾನ್ಸ್ ಬಂದ್ಬಿಡ್ತು ಫೈನಲ್ಸ್ಗೆ. ನಾನಂತೂ ಸಪೋರ್ಟರ್ ಸ್ಟ್ರೇಟ್, ನಾನು ಬ್ರೆಜಿಲ್ನ ಸಪೋರ್ಟರ್. ಸೊ ನಿಮ್ ಟೀಮ್ ಸೋತ್ ಹೋಯ್ತು. ನನಗೆ ತುಂಬಾ ದುಃಖ ಆಯ್ತು. ನಾನು ಹೋಗ್ಬೇಕಿತ್ತು ಇವತ್ತು, ನಾನು ಜರ್ಮನಲ್ಲಿ ಇರ್ಬೇಕಿತ್ತು, ಆದ್ರೆ ಎಲ್ಲ ಟಿಕೆಟ್ನ ಕ್ಯಾನ್ಸಲ್ ಮಾಡ್ಕೊಂಡೆ. ಎಷ್ಟು ಹೃದಯ ಒಡೆದೋಯ್ತು ಅಂದ್ರೆ, ಯಾವತ್ ಬ್ರೆಜಿಲ್ ಸೋತೋಯ್ತೋ ನಂಗೆ ತುಂಬಾ ದುಃಖ ಆಯ್ತು. ಸೊ ಎನಿವೇ, ಹಾಡಲ್ಲಿ 2 ಟೀಮ್ ಏನಿದೆಯೋ, ಇಟಲಿ ಅಂಡ್ ಫ್ರಾನ್ಸ್. ಸೊ ನೋಡೋಣ 9ನೇ ತಾರೀಕು ಯಾರೇನ್ ತಗೊಂಡು ಹೋಗ್ತಾರೆ.